ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಉತ್ತರ ತುದಿಯಲ್ಲಿ ಅದ್ಭುತವಾಗಿ ನಿಂತಿರುವ ಐತಿಹಾಸಿಕ ಕೋಟೆ ಬಹಮನಿ ಸಾಮ್ರಾಜ್ಯದ ಗರ್ವ ಬೀದರ್ ಕೋಟೆಯ ಬಗ್ಗೆ ನೋಡೋಣ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಬೀದರ್ ನಗರದಲ್ಲಿರುವ ಈ ಕೋಟೆ ಸುಮಾರು 1427ರಲ್ಲಿ ಬಹಮನಿ ಸುಲ್ತಾನ್ ಅಹಮದ್ ಶಾ ನಿರ್ಮಿಸಿದ್ದು. ಸುಮಾರು 5 ಕಿಲೋಮೀಟರ್ ವಿಸ್ತಾರ ಹೊಂದಿರುವ ಈ ಕೋಟೆ ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಭಾರೀ ಗೋಡೆಗಳು ಮತ್ತು ಆಳವಾದ ಕೊಳ ಈ ಕೋಟೆಯ ರಕ್ಷಣಾ ವ್ಯವಸ್ಥೆಯಾಗಿತ್ತು. ಇಲ್ಲಿ ಕೆಲವೊಂದು ಪ್ರಮುಖ ಆಕರ್ಷಣೆಗಳನ್ನ ನೋಡಬಹುದು. ಮೊದಲನೇದಾಗಿ ರಂಗೀನ್ ಮಹಲ್. ಇದು ಬೀದರ್ ಕೋಟೆಯ ಅತ್ಯಂತ ಸುಂದರ ಭಾಗ. ಮರದ ಕೆತ್ತನೆ ಮತ್ತು ಬಣ್ಣ ಬಣ್ಣದ ಟೈಲ್ಸ್ ವರ್ಕ್ ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಸೋಲಹ ಕಂಬಾಸ್ ಮಸ್ಕ್ಯೂ. 16 ಕಂಬಗಳಿಂದ ನಿರ್ಮಿಸಲಾದ ಈ ಮಸೀದಿ ಭವ್ಯ ಶೈಲಿಯ ಉದಾಹರಣೆ. ನೆಕ್ಸ್ಟ್ ತಟ್ಕಾ ಮಹಲ್. ಇಲ್ಲಿ ರಾಜರು ಸಭೆ ನಡೆಸುತ್ತಿದ್ದರು. ಇದು ರಾಜಸಿಂಹಾಸನದ ಸ್ಥಳವಾಗಿತ್ತು. ಕೋಟೆಯೊಳಗೆ ಹಳೆಯ ಸುರಂಗ ಮಾರ್ಗಗಳಿದ್ದವು ಎಂದು ಹೇಳಲಾಗಿದೆ. ಯುದ್ಧ ಸಮಯದಲ್ಲಿ ರಹಸ್ಯವಾಗಿ ಹೊರಹೋಗಲು ಅವು ಬಳಸಲಾಗುತ್ತಿತ್ತೆಂದು ಕಥೆಗಳು ಹೇಳುತ್ತವೆ. ಬೀದರ್ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನಂತರ ಈ ಕೋಟೆ ಬರೀದ್ ಶಾಹಿ ಆಡಳಿತದಲ್ಲೂ ಪ್ರಮುಖ ಕೇಂದ್ರವಾಗಿತ್ತು. ಈ ಕೋಟೆಯ ಆರ್ಕಿಟೆಕ್ಚರ್ನಲ್ಲಿ ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಶೈಲಿ ಸ್ಪಷ್ಟವಾಗಿ ಕಾಣುತ್ತದೆ. ಇಂದು ಬೀದರ್ ಕೋಟೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಕರ್ನಾಟಕದ ಪ್ರಮುಖ ಹಿಸ್ಟೋರಿಕಲ್ ಸ್ಪಾಟ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಭೇಟಿ ನೀಡುವವರು ಇತಿಹಾಸದ ಅನುಭವವನ್ನು ನೇರವಾಗಿ ಪಡೆಯಬಹುದು. ಬೀದರ್ ಕೋಟೆಯ ಈ ಅದ್ಭುತ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಸಿದ್ಧ ಕೋಟೆಯ ರಹಸ್ಯಗಳ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.